आपलं स्वागत. पाहूयात आजच्या ताज्या घडामोडी. विश्व हिंदू परिषद व बजरंग दल चंदूर यांच्या वतीने श्रीराम जन्मोत्सव व श्री हनुमान जन्मोत्सवाच्या निमित्ताने आयोजित धर्मजागृती पालखी उत्सव महिला कुंभमेळा व भव्य शोभायात्रा मोठ्या उत्साहात संपन्न झाली. या कार्यक्रमाला शिवानंद मठ मैगूर येथील परमपूज्य गुरुप्रसाद महास्वामीजी यांचे दिव्य सानिध्य लाभले. तसेच प्रमुख व्याख्याते म्हणून विश्व हिंदू परिषद बेळगाव विभागाचे गोरक्षक श्री विठ्ठल गुरुजी यांची उपस्थिती लाभली. गावातील प्रमुख मार्गावरून भव्य पालखी मिरवणूक काढण्यात आली. यावेळी जय श्रीरामच्या घोषणांनी परिसर दणाणून गेला. याचबरोबर महिला कुंभमेळाही मोठ्या उत्साहात पार पडला. सुमारे 1000 महिलांनी पारंपरिक वेशभूषेत जलकलश डोक्यावर घेऊन सहभाग नोंदवत शोभायात्रेला विशेष आकर्षण प्राप्त करून दिले. सायंकाळी आयोजित धर्मजागृती कार्यक्रमात विठ्ठल गुरुजी यांनी प्रभावी व प्रेरणादायी व्याख्यान दिले. आपल्या भाषणात त्यांनी हिंदू संस्कृतीची महान परंपरा, धर्माचे महत्त्व व समाजातील एकात्मतेची गरज यावर सविस्तर मार्गदर्शन केले. आजच्या बदलत्या काळात आपल्या संस्कृतीचे रक्षण करणे ही प्रत्येकाची जबाबदारी असून तरुण पिढीने धर्म, संस्कार आणि राष्ट्रप्रेम या मूल्यांचा अंगीकार करणे अत्यंत गरजेचे आहे, असे त्यांनी सांगितले. तसेच समाजातील सर्व घटकांनी एकत्र येऊन सामाजिक ऐक्य वाढवावे, परंपरा जपाव्यात आणि धर्मजागृतीसाठी सक्रिय सहभाग घ्यावा असे आवाहन त्यांनी केले. यानंतर रात्री 8 वाजता महाप्रसादाचे आयोजन करण्यात आले होते. या महाप्रसादाचे अनेक भाविकांनी लाभ घेतला. सदर कार्यक्रमाच्या यशस्वी आयोजनासाठी विश्व हिंदू परिषद व बजरंग दल चंदूर येथील सर्व कार्यकर्त्यांनी विशेष परिश्रम घेतले. SB न्यूज साठी इंगळीहून राजू कोळी. ಈ ದೇಶ ವಚನಕಾರರಲ್ಲಿದ್ದಾರೆ. ಏನು ಅದ್ಭುತವಂತ ಲಕ್ಷದ ಮೇಲೆ 96,000 ವಚನಕಾರರು ಇಲ್ಲಿ ಈ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿ ಸಂತರ ಪದಗಳದಾವ, ಅದ್ಭುತವಾದಂತ ಇಲ್ಲಿ ಕೀರ್ತನಕಾರದಾರ. ವಿವೇಕಾನಂದ ಹಿಡ್ಕೊಂಡ ಜಗತ್ ಪ್ರಸಿದ್ಧ ವಿವೇಕಾನಂದ ಹಿಡ್ಕೊಂಡ ಸಿದ್ದೇಶ್ವರಪ್ಪಾಜಿಯವರಿಗೆ ಇಲ್ಲಿಯ ಸನ್ಯಾಸಿಗಳ ಭಾರತ ದೇಶದಿಂದ ಜಗತ್ತಿಗೆ ಬೆಳಕ ಕೊಟ್ಟವರು ಈ ದೇಶದಲ್ಲಿ ಸಂತರದಾರ. ಇಂಥ ದೇಶ, ಇಂಥ ಸಂಸ್ಕೃತಿ ಯಾವ ದೇಶದಲ್ಲೂ ಇಲ್ಲ. ಒಂದು ಸಲ ವಿಚಾರ ಮಾಡಿ ನೋಡಿ, ಯಾವ ದೇಶಕ್ಕೆ ಕಣ್ಣು ತೆಗೆದಿಲ್ಲ. ಈ ದೇಶದಲ್ಲಿ ಶಾಲೆಗಳದಾವ, ವಿಶ್ವವಿದ್ಯಾಲಯಗಳದಾವ. ಎಂತ ವಿಶ್ವವಿದ್ಯಾಲಯ? ನಳಂದ, ತಕ್ಷಶಿಲಾ ವಿಶ್ವವಿದ್ಯಾಲಯಗಳು 1ನೇ ಶತಮಾನ, ಈಗ 21ನೇ ಶತಮಾನದಲ್ಲಿದ್ದೇವೆ. ನೋಡ್ರಿ ಎಷ್ಟು ವರ್ಷದ ಹಿಂದ ನಳಂದ ವಿಶ್ವವಿದ್ಯಾಲಯ 10,000 ವಿದ್ಯಾರ್ಥಿಗಳಲ್ಲಿ ಕಲಿಬೇಕಾಗಿತ್ತಂದ್ರ ನಳಂದ ವಿಶ್ವವಿದ್ಯಾಲಯ ಎಷ್ಟು ಅದ್ಭುತವಾಗಿರಬೇಕು. ನಳಂದ ವಿಶ್ವವಿದ್ಯಾಲಯ ನಮ್ಮ ದೇಶದವ್ರು ಅಟ್ಟ ಅಲ್ಲ, ಚೀನಾ ಮುಂದುವರೆದಂತ ಚೀನಾದವರು ಹುಯೆನ್ಸಾಂಗ್ ನಮ್ಮ ದೇಶದ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಯಾಕ್ ಬರ್ಬೇಕಾಗಿತ್ತಂದ್ರ ಭಾರತದ ಇತಿಹಾಸ, ಇಲ್ಲಿಯ ಗ್ರಂಥಗಳು, ಜಗತ್ ಪ್ರಸಿದ್ಧವಾದಂತ ಗ್ರಂಥ, ಇತಿಹಾಸ, ಸಂಸ್ಕೃತಿ ಹೇಳುವಂತ ಯಾವ್ದಾದ್ರು ಇದ್ವಾ ಅದು ನನ್ನ ಹಿಂದೂ ಸನಾತನ ಸಂಸ್ಕೃತಿ. ಇಲ್ಲಿಯ ಜನಾಂಗ ಆದರ್ಶ ಇಟ್ಟದ ಅಂತ ಶಾಲೆಗಳು, ವಿಶ್ವವಿದ್ಯಾಲಯಗಳು ಇಂತ ಇರುವಂತ ಸಂದರ್ಭದಲ್ಲಿ ನಮ್ಮ ಜನ ಆ ವಿಶ್ವವಿದ್ಯಾಲಯಕ್ಕೆ ನಾವೆಲ್ಲರೂ ಕಲಿಯಾಕ್ ಹೋಗ್ತಿದ್ವಿ. ಆದ್ರ ಒಬ್ಬ ಕೊಂಬು ಹೊತ್ತುಕೊಂಡು ಬಂದ ದನದಾರಿ ಎಂಬಲ್ ಕನಸಾಕತ್ತೇವೆ, ಹೌದಲ್ರಿ? ಇಲ್ಲ, ಭಾರತೀಯರ ತಾಕತ್ತು ಅಂದ್ರೆ ಬಹಳ ಇರ್ತದ. ಯಾವ ದೇಶಕ್ಕೂ ಅಂಜಲಾರ ದೇಶ ಅಂದ್ರೆ ಅದು ಭಾರತ ದೇಶ. ಒಂದ್ಸಲ ಜೈಕಾರ ಹಾಕೋಣ, ಹಾಕ್ತೀರಿ? ಜೋರ್ಲಿ ಹಾಕ್ತೀರಿ? ನೋಡೋಣ, ಚಂದೂರ್ ಅವರ ಧ್ವನಿ ಎಟ್ಟದ ಚೆಕ್ ಮಾಡ್ತೀವಿ. ಹೌದಲ್ಲ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಷ್ಟು ಇದು ಹುಡುಗರು ಅನ್ಬೇಡ್ರಿ. ಆಳವ್ರು ಎಲ್ಲಿದಾರಂದ್ರೆ ಒಂದ್ ಕಡೆ ಉತ್ತರ ಕರ್ನಾಟಕದ ಗಾದೆ ಮಾತದ. ಏನಂತಂದ್ರ ಅವಳಾಪನ್ ಹೇಗ್ ಸತ್ತಳ. ನಾನು ಅಳ್ಕೋತ ಹೇಳಾಕತ್ತೀನಿ, ನಾನು ಜೋಡಿ ಹಂಗ ಹೌದಲ್ಲ? ಬರ್ಲಿ ಹೇಳುವ. ಭಾರತ್ ಮಾತಾ ಕಿ
ಜಗಳ ತೆಗೆದ್ರಂದ್ರ ಗಂಡನ ಜೊತೆ ಗದ್ದಿಲಿ ಎತ್ತಿರ ಊರ್ ಮಂದಿನ ಕೂಡಿಸಿ ಜಗಳ ತೆಗೆದು ಮಣ್ಣಗನ ಜೋರ್ ಮಾಡ್ತಿರ ಅದ್ರ ಮಾನ ಮರ್ಯಾದೆ ಎಲ್ಲ ಬಸ್ ಸ್ಟ್ಯಾಂಡ್ ತಂದಿರ್ತೀರಿ ಜೈಕಾರ ಹಾಕುದು ಹೆಂಗದ ನೋಡಿ ಇರ್ಲಿ ಬಹಳ ಖುಷಿ. ನಾನು ಸಾವಿರಾರು ಕಾರ್ಯಕ್ರಮ ಜೀಜಾಮಾತೆ ವಯಸ್ಸಾದ್ರೂ ಕುಬ್ಸನ ಹಾಕಿದ್ದಿಲ್ಲ. ಜೀಜಾಮಾತೆ ವಯಸ್ಸಾದ್ರೂ ಕುಬ್ಸ ಹಾಕಿದ್ದಿಲ್ಲತ್ತ. ಅವಾಗ ಶಿವಾಜಿ ಬಂದು ತಾಯಿನ ಕೇಳ್ದ, ಅಮ್ಮ ಅವ ಎಲ್ಲರೂ ಕುಬ್ಸ ಹಾಕ್ತಾರ, ನೀ ಯಾಕೆ ಹಾಕಿಲ್ಲ? ಜೀಜಾಮಾತೆ ಹೇಳ್ದತ್ತ, ನನಗೂ ಹಾಕ್ಬೇಕಂತ ಇಚ್ಛೆ ಅದ, ನೀ ಹೊಲಿಸಿ ಕೊಡ್ತೀನಿ ಅಂದಳತ್ತ. ಈ ಸದ್ದ ಹೋಗಿ ಹೊಲಿಸ್ಕೊಂಡ್ ಬರ್ತಾನ. ನೀ ಹೊಲಿಸುದಂತದಲ್ಲ, ನನಗೆ ಒಂದು ಹೊಲಿಸುವಂತದು, ನಾನ ಒಬ್ಬಕ್ಕೆ ತೊಡಕಿದನೆ, ನಾ ಬೇಡಿದಂತ ಹೊಲಿಸಿ ಕೊಡ್ತಾನಂದ್ರ ಹಾಕೋತಾನಂದಳತ್ತ. ಅವಾಗ ಯಾವ್ದು ಹೇಳತ್ತಂದ, ಏನ ಕೊಂಡಾನ ಕೋಟೆ ಮೇಲೆ ಹಸಿರು ಜೆಂಡ ಹಾರಕತ್ತೈತಿಲ್ಲ, ಅದನ್ನ ತೆಗೆದ ಭಗವಾ ಜೆಂಡ ಹಾರಿಸಿ ಆ ಭಗವಾ ಜೆಂಡದ ನನಗೆ ಕುಬ್ಸ ಹೊಲಿಸ್ತಾನಂದ್ರ ಅವತ್ತು ಕುಬ್ಸ ಹಾಕೋತಾನಂದಳತ್ತ. ತಾಯಂದ್ರಿ, ಮೈ ಮರೆತ್ ಎಲ್ಲಾದ್ರೂ ನೀವು ಕುಳಿತ್ರ ಒಂದು ಸಲ ವಿಚಾರ ಮಾಡಿ. ಮೈ ಮರೆತು ಕೂತಿದ್ದಕ್ಕಾಗಿ ದೇಶವನ್ನು ಎಲ್ಲಿ ಹಿಡಿದು ಎಲ್ಲಿವರೆಗೆ ಕಳ್ಕೊಂಡಿದೀವಿ ನೋಡಿ. ಈ ದೇಶದಲ್ಲಿ ದಾಳಿಕೋರರು ಯಾವ ರೀತಿ ಮಾಡಕ್ ಹಚ್ಚಾರ ನೋಡಿ. ಒಂದು ಸಲ ಮೈ ಮರೆತಿದ್ದಕ್ಕಾಗಿ 500-700 ವರ್ಷಗಳ ಕಾಲ ಈ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಎಲ್ಲಾದ್ರೂ ಮೈ ಮರೆತು ಕೂತ್ರೆ ಮತ್ತೆ ಶಿವಾಜಿ ಬರೋದಿಲ್ಲ, ಸಂಭಾಜಿ ಬರೋದಿಲ್ಲ, ಸಂಗೊಳ್ಳಿ ರಾಯಣ್ಣ ಬರೋದಿಲ್ಲ, ಚೆನ್ನಮ್ಮನಂತರ ಹುಟ್ಟೋದೇ ಇಲ್ಲ, ಜೀಜಾಮಾತೆ ನಂತರ ತಾಯಿ ಬರೋದಿಲ್ಲ, ಒಣಕಿ ಓಪೋ ನಂತರ ಬರೋದಿಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೋರಾಟಗಾರ ಬರೋದಿಲ್ಲ. ಯಾಕೆ? ನಮಗೇನೋ ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆ ನಾವು ಇದ್ದೀವಿ. ಒಂದು ಸಲ ಅವ್ರ ಬಗ್ಗೆ ವಿಚಾರ ಮಾಡಿ. ನೀವೆಲ್ಲರೂ ಧಾರಾವಾಹಿ ರೀಲ್ಸ್ ಮಾಡೋದಿದ್ರೆ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ದೇಶಕ್ಕಾಗಿ ಬಲಿದಾನ ಮಾಡಿದಂತವ್ರು ರೀಲ್ಸ್ ನೋಡಿ, ರೀಲ್ಸ್ ಮಾಡಿ ಅಂತ ಧಾರಾವಾಹಿಗಳು. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.